ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬುಧವಾರ ಬೆಳಗ್ಗೆ ಕಾಫಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಬೆಳಗ್ಗೆ ತುಂಬ ಚಳಿ ಇದ್ದಿದ್ದರಿಂದ ಕಾಫಿ ಮಾಡಿದ್ದೆ. ಸೊ ಆಮೇಲೆ ನಾಷ್ಟಕ್ಕೆ ಬಂದುಬಿಟ್ಟು ಇಲ್ಲಿ ಬೇಳೆ ಸಾಂಬಾರು ಮಾಡಿದ್ದೆ, ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು. ಆಮೇಲೆ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಪೂಜೆ ಕೂಡ ಆಯಿತು. 8 ಗಂಟೆ ಅಷ್ಟರಲ್ಲಿ ಪೂಜೆ ಕೂಡ ಆಗಿದ್ದಾಯಿತು. ಗುರುವಾರ ಪೂಜೆ ಮಾಡಿದ್ದಾಯಿತು. ಆಮೇಲೆ ನಮ್ಮ ಮನೆಯವ್ರು ಕೂಡ ನಾಷ್ಟ ಮಾಡಿಕೊಂಡು ಆಮೇಲೆ ಅವರು ಕೆಲಸಕ್ಕೂ ಹೊರಡ್ತಾ ಇದ್ದಾರೆ. ಸೊ ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಯಿತು. ಸೊ ನಮ್ಮ ಮನೆಯವ್ರು ಕೆಲಸ ಹೋಗ್ತಾಯಿದ್ದೀವಿ. ನಡುವೆ ಅವ್ರು ಬಾಕ್ಸ್ ಬೇಡ ಅಂತ ಇದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಂಗೆ ಬೆಳಗ್ಗೆ ಹೊತ್ತೆ ಪೂಜೆ ಆರಾಮಾಗಿ ಮಾಡ್ಕೊಂಡ್ಬಿಡ್ತೀನಿ. ಬಾಕ್ಸ್ ಮಾಡಬೇಕು ಅಂದರೆ ಅದೊಂದು ತಲೆನೋವಾಗೋದು. ಆಮೇಲೆ ನಮ್ಮ ಮನೆಯವ್ರು ಕೂಡ ಕೆಲಸಕ್ಕೆ ಹೊರಟ್ರು. ಆಮೇಲೆ ಮ್ಯಾಕ್ಸಿಗೆ ಕೂಡ ಬಿಸ್ಕೆಟ್ ಹಾಕಿದೆ, ಅವನು ಕೂಡ ತಿನ್ಕೊಂಡ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆನೇ ಪೂಜೆ ಆಯಿತು. ಈಗ ಟೈಮ್ ಬಂದು 9 ಗಂಟೆ ಆಗಿದೆ. ಎಲ್ಲ ಕೆಲಸ ಮುಗಿದಿದೆ. ಸೊ ನೋಡಿದ್ರಲ್ಲ, ಈಗ ತಾನೇ ನಮ್ಮ ಮನೆಯವ್ರು ಕೂಡ ಕೆಲಸಕ್ಕೆ ಹೊರಟ್ರು. ಸೊ ನಾಷ್ಟ ಕೂಡ ಮಾಡಿದ್ದಾಯಿತು. ಸಿಕ್ಕಾಪಟ್ಟೆ ಚಳಿ ಇರೋದಕ್ಕಾಗ್ತಾಯಿಲ್ಲ. ಈಗ ಬಿಸಿಲು ಬರ್ತಾಯಿದೆ. ಸೊ ಬನ್ನಿ ಈಗ ಹೋಗಿ ಒಂದು ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಂಡಿದ್ದು ಬಂದು ಮೂವಿ ಇದೆ ನೋಡಿ, ಆಮೇಲೆ ಸಂಜೆವರೆಗೂ ಇನ್ನೇನು ಕೆಲಸ ಇಲ್ಲ, ಆರಾಮಾಗಿ ರೆಸ್ಟ್ ಮಾಡೋದು. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದೀಗ ಎಳ್ನೀರು ಕುಡಿತಾ ಇದ್ದೀನಿ. ಸೊ ಊಟ ಮಾಡೋಕ್ಕೇನೋ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತೆ ಪೂಜೆ ಆಗಿಬಿಟ್ರೆ ಮಧ್ಯಾಹ್ನ ಹೊತ್ತು ಏನೂ ಕೆಲಸ ಇರೋದಿಲ್ಲ, ಆರಾಮಾಗಿರ್ಬೋದು. ಸೊ ಎಳ್ನೀರು ಕುಡ್ಕೊಂಡು ಆಮೇಲೆ ಸಂಜೆಗೆ ಅಡುಗೆ ಏನು ಮಾಡೋದು ನೋಡಬೇಕು. ಫ್ರೆಂಡ್ಸ್, ಈಗ ಟೈಮ್ ಬಂದು 6:30 ಆಗಿದೆ. ಸೊ ಕರೆಂಟ್ ಹೋಗಿ 2 ಅವರ್ ಆಯಿತು, ಇನ್ನೂ ಕರೆಂಟ್ ಬಂದಿಲ್ಲ. ಸೊ ಫೋನ್ ನೋಡ್ತಾ ಫೋನ್ ಇರೋ ಚಾರ್ಜಿಂಗ್ ಎಲ್ಲ ಖಾಲಿಯಾಗಿದೆ. ಅಡುಗೆ ಮಾಡಬೇಕು ಫ್ರೆಂಡ್ಸ್. ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕಾಳು ನೆನೆಸಿದ್ದೀನಿ. ಸೊ ಈ ನಡುವೆ ನಾನು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಬ್ಲಾಗ್ಸಲ್ಲಿ ತುಂಬ ಹೇಳ್ತಾ ಇರ್ತೀನಿ. ಯಾಕೆ ಅಂದರೆ ಚಳಿ ಫ್ರೆಂಡ್ಸ್, ವೆದರ್ ಹಾಗಿದೆ. ಸೊ ಹಾಗಾಗಿ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಕಿಚನ್ಗೆ ಹೋದರೆ ಸಾಕು, ನೀರೆಲ್ಲ ತಣ್ಣಗಿರುತ್ತೆ. ನೀರು ಮುಟ್ತೀರಾ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನೋಡೋಣ ಏನು ಮಾಡೋದು ಅಂತ. ಕರೆಂಟ್ ಆದಷ್ಟು ಬೇಗ ಬರಲಿ ಅಂತ ಅನ್ಕೊತಾ ಇದ್ದೀನಿ. ಈಗ ನಮ್ಮನೇಲಿ ಉರಿತಾ ಇರೋದು ಬಂದುಬಿಟ್ಟು ಚಾರ್ಜಿಂಗ್ ಬಲ್ಪು. ಸೊ ಅದು ಇನ್ನೂ ಎಷ್ಟೊತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಅದು ಖಾಲಿ ಆಗೋಷ್ಟರಲ್ಲಿ ಕರೆಂಟ್ ಬಂದರೆ ಸಾಕು ಅಂತ ಅನ್ನಿಸ್ತಾಯಿದೆ. ಮೊಬೈಲಲ್ಲಿ ಚಾರ್ಜಿಂಗ್ ಕೂಡ ಇಲ್ಲ. ನೋಡೋಣ ಫ್ರೆಂಡ್ಸ್, ಕರೆಂಟ್ ಬರೋದು ತುಂಬ ಲೇಟ್ ಆದರೆ ರೈಸ್ ಮತ್ತು ಚಟ್ನಿ ಮಾಡ್ತೀನಿ. ಇಲ್ಲ ಬೇಗ ಬಂದರೆ ಅನ್ನ ಮತ್ತು ಹಲಸಂದೆ ಕಾಳು ಸಾಂಬಾರು ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಸಂಜೆಗೆ ಹಲಸಂದೆ ಕಾಳು ಹುಳಿ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ಗೆ ಹಲಸಂದೆ ಕಾಳು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಚಿಕ್ಕದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಆಲೂಗಡ್ಡೆ ಮತ್ತು ಬೀನ್ಸ್ ಇದೆರಡನ್ನೂ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಬದನೆಕಾಯಿ ಕೂಡ ಒಂದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕ್ಕೊಂಡ್ರೆ. ಸೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿನ. ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು 2 ವಿಸಿಲ್ ಕೂಗಿಸ್ಕೊಂಡು ಬರ್ತೀನಿ. ಸೊ ಸಾಫ್ಟಾಗಿ ಬೆಂದಿರುತ್ತೆ, ಯಾಕಂದರೆ ನೆನೆಸಿರ್ತೀವಲ್ಲ. ಸೊ ಅದಕ್ಕೋಸ್ಕರ. ಆಮೇಲೆ ನಮ್ಮ ಮನೆಯವ್ರಿಗೆ ಜೋಳನೂ ಬೇಯಿಸಿದ್ದೇನೆ. ಅವರು ತರಿಸಿದ್ರಲ್ಲ, ಮೇ ಬಿ ಇನ್ನೇನು ಬರ್ತಾರೆ, ಈ ನಡುವೆ ಬೇಗ ಬರ್ತಾಯಿದ್ದಾರೆ. ಸೊ ಹಾಗಾಗಿ ಜೋಳ ಕೂಡ ಬೇಯಿಸಿದ್ದೆ ಅವ್ರಿಗೆ. ಅಷ್ಟರಲ್ಲಿ ಕಾಳು ಕೂಡ ಬೆಂದಿದ್ದಾಯಿತು, 2 ವಿಸಿಲ್ ಬಂತು. ಸೊ ಮಸಾಲೆಗಿಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿರೋದು ಹಾಕ್ಕೊಂಡು ಅದ್ರ ಜೊತೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಬೇಯಿಸ್ಕೊಂಡಿರೋದು. ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ, ಹುಣಸೆಹಣ್ಣು ಒಂದು ಸ್ವಲ್ಪ. ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ಕೊಳ್ತಾ ಇಲ್ಲ ಈ ಸತಿ. ಸೊ ನಿಮಗೆ ಬೇಕಾದ್ರೆ ನೀವು ತೆಂಗಿನಕಾಯಿ ಹಾಕ್ಕೊಳ್ಬೋದು. ನಾನು ತೆಂಗಿನಕಾಯಿ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಜೀರಿಗೆ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಳ್ಳೋದು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದಿದ್ದರು. ಅವರು ನನಗೆ ಸಮೋಸ ಮತ್ತು ಜಿಲೇಬಿ ತೊಗೊಂಬಂದಿದ್ರು. ಸೊ ಅದನ್ನು ಕೂಡ ತಿನ್ಕೊಂಡೆ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಅದು ಮೈದಾದಲ್ಲಿ ಮಾಡೋದು ಅಂತ, ಅದಕ್ಕೆ ತಂದುಕೊಡ್ತಾ ಇದ್ದಾರೆ. ಗೊತ್ತಾದರೆ ತರೋದಿಲ್ಲ. ಸೊ ಮೈದಾ ತಿನ್ನಬಾರ್ದು ಅಂತ ಅಂದ್ಕೊಂಡು ಆಮೇಲೆ ಇಲ್ಲಿ ಸ್ವೀಟ್ ಕಾರ್ನ್ ಬೇಯಿಸಿದ್ನೆಲ್ಲ ಅವ್ರಿಗೆ ಕೊಟ್ಟೆ. ಅವ್ರಿಗೂ ಕೊಟ್ಬಿಟ್ಟು ಅವರು ತಿಂತಾಯಿದ್ರು. ಅದೇ ಪಲ್ಯ ನಾನು ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ, ಯಾಕಂದರೆ ರಾತ್ರಿಗೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಸೊ ಆಗಲ್ಲ. ಸೊ ಈಗ ಟೈಮ್ ಬಂದು 8:30 ಆಗಿತ್ತು. ಅಲ್ಲಿಗೆ ನೀರು ಮುಟ್ಟೋದಕ್ಕಾಗ್ತಾಯಿಲ್ಲ. ಇನ್ನು ಬೆಳಗ್ಗೆ ತೊಳೆಯೋಣ ಅಂತ ಹಾಗೆ ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ. ಅದು ಬೇರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಸೊ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ. ಸ್ಟವ್, ಸಜ್ಜ ಮತ್ತು ಪಾತ್ರೆಗಳು ಎಲ್ಲ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ. ಸೊ ಹಾಗಾಗಿ ಪಾತ್ರೆ ಕೂಡ ಎಲ್ಲ ತೊಳ್ಕೊಳ್ತಾ ಇದ್ದೆ. ಸೊ ಆಮೇಲೆ ನಮ್ಮನೆಯವರು ಅದೇನು ರೆಸಿಪಿ ನೋಡಿದ್ರು ಫ್ರೆಂಡ್ಸ್ ಫೋನಲ್ಲಿ. ಆ ರೆಸಿಪಿ ನೋಡ್ಬಿಟ್ಟು ಇದನ್ನೇ ಮಾಡು ರಾತ್ರಿಗೆ ಊಟಕ್ಕೆ ಅಂತಂದರು. ಅದು ಈಗ ಜೋಳ ಎಲ್ಲ ತಿಂದಿದ್ದೀವಲ್ಲ, ಸೊ ಈಗಲೇ ಬೇಡ, ಇನ್ನೂ ಲೇಟಾಗಿ ಮಾಡು ಅಂತಂದರು. ಸೊ ನೋಡೋಣ ಅಂದ್ಕೊಂಡು ಸುಮ್ಮನಾದೆ. ಅಷ್ಟರಲ್ಲಿ ಮನೆಗೆ ನನ್ನ ತಮ್ಮ ಕೂಡ ಬಂದ. ಸೊ ಅವನು ಏನಕ್ಕೆ ಬಂದ ಅಂದರೆ ಅವನು ತಿರುಪತಿಗೆ ಹೋಗಿದ್ದ, ದೊಡ್ಡ ತಿರುಪತಿಗೆ. ಸೊ ಅಲ್ಲಿಂದ ಪ್ರಸಾದ ತೊಗೊಂಬಂದಿದ್ನಲ್ಲ, ಸೊ ಪ್ರಸಾದ ಕೊಡೋಣ ಅಂತ ಬಂದ. ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ಅವನಿಗೂ ಕೂಡ ಜೋಳ ಕೊಟ್ಟೆ ತಿಂತಾಯಿದ್ದ. ಆಮೇಲೆ ಅವನು ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಮನೆಗೆ ಹೊರಟ. ಆಮೇಲೆ ನಾನು ಕೂಡ ಇನ್ನು ಪಾತ್ರೆಗಳು ಹಾಗೆ ಇತ್ತಲ್ವ ಅದನ್ನು ತೊಳ್ಕೊಳ್ತಾ ಇದ್ದೆ.
ನೆಕ್ಸ್ಟ್ ವಾರ 2 ದಿನ ನಮ್ಮ ಮನೆಯವ್ರು ಊರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನನ್ನ ತಮ್ಮನಿಗೆ ಹೇಳ್ತಾಯಿದ್ರು ಈ ದಿನ ಬಂದು ಕರ್ಕೊಂಡೋಗು, ಮತ್ತು 1-2 ದಿನ ಅಲ್ಲೇ ಇಡ್ಸ್ಕೊಂಡು ಮತ್ತೆ ನಾನು ಬರೋ ದಿನ ಹೇಳ್ತೀನಿ ಅವಾಗ ಕರ್ಕೊಂಬಂದು ಬಿಡು, ಅಲ್ಲಿವರೆಗೂ ಹುಷಾರಾಗಿ ನೋಡ್ಕೊಳ್ರಿ ಅಂತೆಲ್ಲ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ, ಸುಳ್ಳು ಹೇಳಬಾರ್ದು. ತವ್ರ ಮನೆಗೆ ನನ್ನ ಕಳ್ಸೋದಕ್ಕೆ ನಮ್ಮ ಮನೆಯವ್ರಿಗೆ ಎಷ್ಟು ಭಯ ಅಂದರೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಹಿಂಗೆ ನೋಡ್ಕೊಳ್ಬೇಕು, ಹಿಂಗೆ ಇರಬೇಕು, ಅವಳಿಗೊಂದು ಸ್ವಲ್ಪನೂ ಬೇಜಾರಾಗಬಾರ್ದು, ನೋವಾಗಬಾರ್ದು ಅಂತ ಒತ್ತಿ ಹೇಳಿ ಕಲಿಸ್ತಾರೆ. ಸೊ ಒಂಥರ ಖುಷಿ ಆಗುತ್ತೆ ಅದೆಲ್ಲ. ಆಮೇಲೆ ಪಾತ್ರೆಗಳು ಎಲ್ಲ ತೊಳೆದಿದ್ದಾಯಿತು. ನಮ್ಮ ಮನೆಯವರು ಗೊಜ್ಜು ಹೇಳಿದ್ರಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಮಾಡಿದ್ದಾಯಿತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸಿಂಪಲಾಗಿ ಮಾಡೋದು, ಅದೇ ಚೆನ್ನಾಗಿತ್ತು. ಬಟ್ ಈ ನಡುವೆ ನಮ್ಮ ಮನೆಯವ್ರಿಗೆ ಅನ್ನ ಸಾಂಬಾರಿಗಿಂತ ಈ ಥರ ಗೊಜ್ಜಲ್ಲಿ ತಿನ್ನೋದಕ್ಕೆ ಊಟ ತುಂಬ ಇಷ್ಟ ಆಗ್ತಿದೆ. ಸೊ ಫೈನಲಿ ಇಬ್ಬರು ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.